ಗೋವಿಂದರಾಜ್ ಬಳ್ಳಾರಿ ಅವರು ನಾಮಿನೇಷನ್ ಅನ್ನು ವಾಪಸ್ ತೆಗೆದುಕೊಂಡ್ರು. ಆ ಬೆನ್ನಲ್ಲೇ ಈಗ ಚಂದ್ರಶೇಖರ್ ರಾಠೋಡ್ ಅವರು ಮಾತನಾಡ್ತಾರೆ. ಸೊ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಚಂದ್ರಶೇಖರ್ ರಾಠೋಡ್ ಅವರು ಒಂದಿಷ್ಟು ಅವರ ಮನ ಪರಿವರ್ತನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಸದ್ಯಕ್ಕೆ ಚಂದ್ರಶೇಖರ್ ರಾಠೋಡ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಗೋವಿಂದರಾಜ್ ಬಳ್ಳಾರಿ ಅವರು ನಾಮಿನೇಷನ್ ಅನ್ನು ಮಾಡಿದ್ರು, ತಾವೇ ತಮ್ಮ ನೇತೃತ್ವದಲ್ಲಿ ಬಳ್ಳಾರಿ ಅವರ ನಾಮಿನೇಷನ್ ಅನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು. ಸರ್, ಏನು ಹೇಳ್ತೀರಿ ಅನ್ನುವಂಥದ್ದು? ಏನಿಲ್ಲ, ಗೋವಿಂದ ಬಳ್ಳಾರಿ ಅವರು ನಮ್ಮ ಜೊತೆಗೆ ಅನೇಕ ವರ್ಷಗಳಿಂದ ಯುವ ಕಾಂಗ್ರೆಸ್, NSUI ಹೀಗೆ ಅನೇಕ ತಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದಂಥ ಸ್ನೇಹಿತರು. ಯಾವುದೇ ಕಾರಣಕ್ಕೂ ಕೂಡ ಈಗ ಅವರಿಗೆ ಸಹಜವಾಗಿ ನಾವು ಇಷ್ಟು ವರ್ಷದಿಂದ ಪಕ್ಷದಲ್ಲಿ ಕೆಲಸ ಮಾಡಿದರೂ ಕೂಡ ನಮ್ಮ ದುಡಿಮೆಗೆ ತಕ್ಕಂತೆ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಬರೀ ವೈಯಕ್ತಿಕವಾಗಿ ಗೋವಿಂದರಾಜ್ ಬಳ್ಳಾರಿ ವೈಯಕ್ತಿಕವಾಗಿ ಅಲ್ಲ, ಎಲ್ಲ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ ಗೌರವ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಹಜವಾಗಿ ಅಸಮಾಧಾನ ಆಗಿ ಅವರು ನಾಮಪತ್ರವನ್ನು ಕೊಟ್ಟಿದ್ದರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಪಕ್ಷದಿಂದ ಬಿಟ್ಕೊಡಬಾರ್ದು ಅನ್ನೋಂಥ ಒತ್ತಡವನ್ನು ನಾವು ಕೂಡ ಪಕ್ಷದ ಹಿರಿಯರ ಮೇಲೆ ಹಾಕಿದ್ದೀವಿ. ಯಾಕಂತ ಹೇಳಿದರೆ ಅನೇಕ ವರ್ಷದಿಂದ ದುಡ್ಕೊಂಡು ಬಂದು ಈಗ ಅವರಿಗೆ ಅವ್ರನ್ನ ಕರೆದು ಮಾತಾಡಿಸ್ಬೇಕು, ಸಮಾಧಾನ ಪಡಿಸ್ಬೇಕು. ಯಾವುದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೌರವಿಸುವಂಥ ಕೆಲಸ ಆಗಬೇಕು ಅಂಥೇಳಿ ನಾವು ಎಲ್ಲ ಪಕ್ಷದ ಹಿರಿಯರಲ್ಲಿ ಹೇಳ್ಕೊಂಡಾಗ ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ತಿಮ್ಮಾಪುರ ಸಾಹೇಬರ ಸೂಚನೆಯ ಮೇರೆಗೆ ನಾವು ಕೂಡ ಗೋವಿಂದರಾಜ್ ಅವರಿಗೆ ಮಾತಾಡಿದ್ವಿ. ಯಾವುದೇ ಕಾರಣಕ್ಕೂ ಕೂಡ ಅದರಲ್ಲಿ ಮುಂದುವರಿಬಾರ್ದು, ಏನೇ ಇದ್ದರೂ ಕೂಡ ನಾಯಕರ ಜೊತೆ ಕೂತ್ಕೊಂಡು ನಾವು ಮಾತಾಡೋಣ, ಮುಂದಿನ ದಿನಮಾನಗಳಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ಭರವಸೆನ ನಾಯಕರುಗಳು ಕೊಟ್ಟಿದ್ದಾರೆ ಅಂಥೇಳಿ ಆ ಪ್ರಕಾರವಾಗಿ ಸನ್ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು BTDನ ಅಧ್ಯಕ್ಷರು ಸನ್ಮಾನ್ಯ ತಪ್ಪಶೆಟ್ಟಿ ಅವರು ಬಸವೇಶ್ವರ ಬ್ಯಾಂಕ್ನಲ್ಲಿ ಎಲ್ಲರನ್ನ ಕರೆದು, ಏನಿಲ್ಲ ನಿಮಗೆ ನಾವು ಜಾಸ್ತಿ ಹೇಳೋದಿಲ್ಲ, ಯಾಕಂದರೆ ನಿಮ್ಮ ಪಕ್ಷದ ಬಗ್ಗೆ ಭಾಳಷ್ಟು ಶಿಸ್ತಿನಿಂದ ಇದ್ದಂಥವ್ರು, ಅನೇಕ ವರ್ಷಗಳಿಂದ ನೀವು ಪಕ್ಷಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ್ದೀರಿ, ಯಾವುದೇ ಕಾರಣಕ್ಕೂ ಪಕ್ಷದ ವಿರುದ್ಧವಾಗಿ ಹೋಗೋದು ಬೇಡ, ನಿಮ್ಮನ್ನು ಬಿಟ್ಕೊಡೋಕೆ ನಾವು ಕೂಡ ತಯಾರಾಗಿಲ್ಲ. ಏನೇ ಅಸಮಾಧಾನಗಳಿದ್ದರೂ, ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ದರೂ ಕೂಡ ಅದನ್ನು ಬರೋ ದಿನಗಳಲ್ಲಿ ಅದನ್ನು ಸರಿಪಡಿಸೋಣ, ಯಾವುದೇ ಕಾರಣಕ್ಕೂ ನೀವು ಪಕ್ಷ ಬಿಟ್ಟು ಹೋಗಬಾರ್ದು ಅಂತಕ್ಕಂಥ ಏನು ಸೂಚನೆಯನ್ನು ನಮ್ಮ ಹಿರಿಯ ನಾಯಕರಾದ ಸನ್ಮಾನ್ಯ RB ತಿಮ್ಮಾಪುರ ಸಾಹೇಬರು ಹೇಳಿದರು. ಸನ್ಮಾನ್ಯ ಪ್ರಕಾಶ್ ತಪ್ಪಶೆಟ್ಟಿ ಅವರು, ಅದೇ ರೀತಿ ಹಮೀದ್ ಮುಷ್ರಿಫ್ ಅವರು ಬಿಜಾಪುರದಿಂದ ಅವರು ಕೂಡ ವೈಯಕ್ತಿಕವಾಗಿ ಬಂದು ಅವರು ಕೂಡ ಗೋವಿಂದ ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು. ನಮ್ಮ ಜೊತೆಗೆ ನಾನು ಮತ್ತು ನನ್ನ ಜೊತೆಗೆ ಹನುಮಂತ ರಾಕುಂಪಿ ಅವರು ಎಲ್ಲ ಸ್ನೇಹಿತರು ಯಾವುದೇ ಕಾರಣಕ್ಕೂ ಕೂಡ ಗೋವಿಂದರಾಜ್ ಬಳ್ಳಾರಿಯನ್ನು ಪಕ್ಷದಿಂದ ದೂರ ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾಕಂತಂದ್ರೆ ಹಿರಿಯ ಕಾರ್ಯಕರ್ತರು ಅವ್ರನ್ನ ಕರೆದು ಮಾತಾಡಿಸ್ಲೇಬೇಕು, ಅದನ್ನು ಸರಿಪಡಿಸಲೇಬೇಕು ಅಂಥೇಳಿ ನಾವು ಕೂಡ ಪಟ್ಟು ಹಿಡಿದಾಗ ಎಲ್ಲ ನಾಯಕರು ಕೂಡ ಅದಕ್ಕೆ ಒಪ್ಕೊಂಡು ಅವ್ರು ಕರೆದು 2 ಗಂಟೆವರೆಗೂ ಕಾಯ್ದು ಕರೆದು ಸಂಧಾನದ ಮಾತುಕತೆ ಮಾಡಿ ಇವತ್ತು ಅವ್ರನ್ನ ಹೋಗಿ ವಿಡ್ರಾ ಮಾಡ್ಕೊಂಡು ಬರಬೇಕು ಅಂಥೇಳಿ ನನ್ನ ಮೇಲೆ ಜವಾಬ್ದಾರಿಯನ್ನು ಹಾಕಿ ಕಳಿಸಿದ್ರು. ಆ ಪ್ರಕಾರವಾಗಿ ಎಲ್ಲ ಹಿರಿಯರ ಸೂಚನೆಯ ಮೇರೆಗೆ ನಾವೀಗ ಬಂದು ನಾಮಪತ್ರವನ್ನು ವಾಪಸ್ ತಗೊಂಡು ಈಗ ಇವತ್ತಿನಿಂದಲೇ ಗೋವಿಂದ ಬಳ್ಳಾರಿ ಅವರು ನಾವು ಯಾವ ರೀತಿಯಾಗಿ ಪಕ್ಷಕ್ಕೋಸ್ಕರ ನಿರಂತರವಾಗಿ ಕೆಲಸ ಮಾಡ್ತಿದ್ವಿ, ಅದೇ ರೀತಿಯಾಗಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಉಮೇಶ್ ಮೇಟಿ ಅವರ ಗೆಲುವಿಗಾಗಿ ನಾವು ಹಗಲಿರುಳು ಶ್ರಮವನ್ನು ಪಟ್ಟು ಏನು ಕೋಮುವಾದಿ ಶಕ್ತಿಗಳ ವಿರುದ್ಧ ಕಾಂಗ್ರೆಸ್ನ ಗೆಲುವನ್ನು ದಾಖಲಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗ್ತೀವಿ ಈಗಿನಿಂದಲೇ. ಅಂದರೆ ಪ್ರಚಾರ ಇಂದಿನಿಂದ ಜೋರಾಗಿರುತ್ತೆ ಅಂತ? ಇಲ್ಲ, ಈಗ ನಡೆದಿದೆ, ಪ್ರಚಾರ ನಡೆದಿದೆ. ಈಗ ಸಾಯಂಕಾಲ ಏನು ಮತ್ತೆ ನಾವು ತೆಂಗಿನ ಮಠದ ಭಾಗದಲ್ಲಿ ಏನು ಪ್ರಚಾರ ಮಾಡಬೇಕು ಅಂತ ಹೇಳಿ ಈಗ ನಿರ್ಧಾರ ಆಗಿದೆ. ಆ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಜೊತೆಗೆ ಹೋಗಿ ಪಕ್ಷದ ಕಾರ್ಯಕರ್ತ ಏನು ಪ್ರಚಾರದಲ್ಲಿ ನಾವು ನಿರತರಾಗ್ತೀವಿ. ಇದಿಷ್ಟು ಚಂದ್ರಶೇಖರ್ ರಾಠೋಡ್ ಅವರ ಮಾತುಗಳಾಗಿತ್ತು. ಈಗ ಕಾಂಗ್ರೆಸ್ನಲ್ಲಿ ಅಂದರೆ ಭಿನ್ನವಾಗಿ ಹೋಗಿರುವಂತಹ ಏನು ಬಳ್ಳಾರಿ ಅವರಿದ್ದರು, ಈಗ ಸದ್ಯಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಇನ್ಮೇಲೆ ಪ್ರಚಾರ ಕಾರ್ಯ ಆರಂಭವಾಗುತ್ತೆ ಅನ್ನುವಂತಹ ಮಾತುಗಳನ್ನ ಮತ್ತೆ ಹೇಳಿರುವಂಥದ್ದು.